ಇವಾಗ ಟೈಮ್ ಬಂದು ಮಳೆಯ 10:39. ಇವಾಗ ಮಳೆ ನಿಂತಿದೆ. ನಾನು 8 o'clock ಆಗಿ ಎಲ್ಲಾರ ಹೋಗೋಣ ಅನ್ಕೊಂಡಿದ್ದೆ. ಅವಾಗಿಂದನೂ ಮಳೆ ಬರ್ತಾನೆ ಇದೆ. ಮಾಡೋಕ್ಕಾಗಲ್ಲ. ಒಂದೇನಂದ್ರೆ ಇಷ್ಟು ವಾರ ಆಗಿದ್ಮೇಲೆ ಗಾಡಿ ಎತ್ಬಿಟ್ಟು ಅದು ಓಡಿಸೋ ಫೀಲಿಂಗ್ ಇರುತ್ತಲ್ಲ, ಅಯ್ಯೋ ಹೇಳಕ್ ಆಗಲ್ಲ. ಜೀವ ವಾಪಸ್ ಬಂದಂಗಿರುತ್ತೆ. ಮಳೆ ಅಷ್ಟು ಬರ್ತಾ ಇತ್ತು, ಹೋಗ್ತೀನೋ ಇಲ್ವೋ ಏನೂ ಗೊತ್ತಿರ್ಲಿಲ್ಲ. ಲೈಫ್ ಫುಲ್ ಜಾಲಿ ಆಗಿರ್ಬೇಕು ಎಲ್ರದು. ನಮ್ದಂತೂ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೆ ತುಂಬಾ ದಿನದಿಂದ ಯಾವ ವಿಡಿಯೋಸು ಅಥವಾ ವ್ಲಾಗ್ಸು ರೀಲ್ಸು ಅಂತ ಅದು ಪೋಸ್ಟ್ ಮಾಡಿಲ್ಲ. ಇರೋದನ್ನೇ ಹಂಗೆ ಹಿಂಗೆ ಎಡಿಟ್ ಮಾಡ್ಕೊಂಡು 1-2 ದಿನ ಓಡಿಸ್ದೆ. ಅದಾಗಿದ್ಮೇಲೆ ಏನು ಮಾಡೋಕ್ಕಾಗಿಲ್ಲ. ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀನಿ. ಅದರಿಂದ ರಿಯಾಲಿಟಿನ ಫೇಸ್ ಮಾಡಿಕೊಂಡು ಲೀಡ್ ಮಾಡಬೇಕು. ಸೊ ಹಾಗಾಗಿ ನಾನು ಆ ಸಿಚುವೇಶನಲ್ಲಿ ಇದ್ದೀನಿ. ನೋಡಿ ಈ ರೋಡ್ ಬಂದು ಕನಕಪುರ. ಅದೇನೋ ನಂಗೆ ಗೊತ್ತಿಲ್ಲ, ನನಗೂ ಕನಕಪುರ ರೋಡ್ಗೂ ಬಲ್ಲೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ. ನನ್ಗೆ ಈ ಸೈಡ್ ಇಂದ ಹೋಗಕ್ಕೆ ಎಲ್ಲೂ ಇಷ್ಟ ಆಗಲ್ಲ. ಆಂಧ್ರ ಪ್ರದೇಶ್ ಕಡೆ, ಇದ್ರ ಕಡೆ, ಏನೋ ಹೊಸಕೋಟೆ ಕಡೆ, ನಂದಿ ಹಿಲ್ಸ್ ಕಡೆ ಯಾವುದು ಇಷ್ಟ ಆಗಲ್ಲ. ಏನೋ ಇಲ್ಲಿ ಈ ರೋಡ್ ಹೋಗಕ್ ಅದೇನೋ ಮಜಾ. ನಂಗೆ ನಾನು ಡಿಯೋ ಗಾಡಿ ಇಸ್ಕೊಂಡಲ್ಲ, ಅವಾಗಿಂದ ಇವಾಗವರೆಗೂ ನಂಗೆ ಇಷ್ಟ ಈ ರೂಟು. ನಂಗೆ ಈ ರೋಡ್ಗೆ ಫುಲ್ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ. ಹಂಗೆ ಹೆಂಗೂ ಬಹುಶಃ ಯಾವ್ದಾರ ರೂಟು ಆ ಥರ ಅಟ್ಯಾಚ್ಮೆಂಟ್ ಆಗಿರ್ಬೋದು. ನನಗೆ ಇದು ಕನಕಪುರ ರೋಡ್ ಇದಿದೆ. ಎಲ್ಲೆಲ್ಲಿ ಹೋಗತ್ತ ಅಲ್ಲೆಲ್ಲಿ ನಂಗೆ ಇಷ್ಟ. ಇದು ಈ ರೋಡಿಂದ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಹೋಗಕ್ಕೆ ಇಷ್ಟ ನಂಗೆ, ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ. ನನ್ ಗಾಡಿ ಬೇರೆ ಓಡ್ಸಕ್ಕಾಗಲ್ಲ. 60 ಮೇಲೆ ಸಿಗ್ನಲ್ ಬಿಟ್ಟಿದ್ದಾರೆ. ಸ್ಪೈಡರ್ ಮ್ಯಾನ್ದು ಮೂವಿ ಬಂದಿದೆ, ದ ನ್ಯೂ ಡೇ. ಹೋಗಿ ನೋಡೋಣ ಅಂದ್ರೆ ಟಿಕೆಟ್ ಪರಿ ರೇಟ್ ಗುರು, 800 ಚಿಲ್ಡ್ರೆ, 500 ಚಿಲ್ಡ್ರೆ. ಈಗ ಫೋರಬಲ್ ಇದೆ ಅಲ್ಲಪ್ಪ, ಇಲ್ಲೇ ಹೋಗಿ ನೋಡೋಣ ಅಂತಿದ್ದು. ರೇಟ್ ನೋಡಿದ್ರೆ ಭಾರಿ ಇದೆ. ಸೊ ಪ್ಲಾನ್ ಕ್ಯಾನ್ಸಲ್ ಮಾಡಿದೆ, ಮೂವಿ ಹೋಗಿ ನೋಡೋಣ. ಸಿಗ್ನಲ್ಲೇ ಬಿಡ್ತಲ್ವ ಗುರು. ಬಿಟ್ಟ ಎಂಜಿನ್ ಕರೆಕ್ಟ್ ಆಗಿ ಕುತ್ಕೋಬಿಡ್ಲಿ ಅಂತ ಅನ್ಬಿಟ್ಟು ನಾನು ಅಷ್ಟೇ 60 ಒಳಗಡೆ ಓಡಿಸ್ತಾ ಇದೀನಿ. ಇನ್ನೂ ಅವನ್ನೆಲ್ಲ ಇಷ್ಟು ಸ್ಲೋ ಆಗಿ ಓಡಿಸೋ ಮನುಷ್ಯನೇ ಅಲ್ಲ. ಎಲ್ಲೆಲ್ಲೋ ರೈಡ್ಸ್ ಪ್ಲಾನ್ ಮಾಡ್ಕೊಂಡಿದ್ದೆ, ಏನೂ ಆಗಿಲ್ಲ. ಮಲೆ ಮಹದೇಶ್ವರ ಹೋಗೋಣ ಅಂತಿದ್ದೆ, ಅದು ಆಗಿಲ್ಲ. ಏನೇನ್ ಅನ್ಕೊಂಡೆ ಅದು ಯಾವುದು ಆಗಿಲ್ಲ. ಏನೇನ್ ಅನ್ಕೊಂಡಿರ್ಲಿಲ್ವೋ ಅದೆಲ್ಲ ಆಗೋಯ್ತು. ಎಲ್ಲ ಆಗೋದು ಒಳ್ಳೇದಕ್ಕೆ ಅನ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು ಲೈಫಲ್ಲಿ. ಮೋಟಿವ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಮೋಟಿವ್ ಅಡ್ವಾಂಟೇಜ್ ಆಗಿ ಡಿಸ್ಅಡ್ವಾಂಟೇಜ್ ಆಗಿ ಹೆಂಗೋ ಹೊಡಿತಾ ಇದೆ ನನ್ನ ಲೈಫ್ಗೆ. ಪರವಾಗಿಲ್ಲ, ಫೇಸ್ ಅನುಭವಿಸ್ಬೇಕು, ಅನುಭವಿಸ್ತೀನಿ. ನನಗೂ ಟೈಮ್ ಬರುತ್ತೆ. ಆ ಟೈಮ್ ಬರೋ ಗಂಟ ಹಮ್ಮಿಕೊಂಡಿರ್ಬೇಕು. 170 ಹತ್ರ ಪೋಸ್ಟ್ ಮಾಡಿರ್ಬೇಕು. 170, 169 ಏನೋ ಫಾಲೋವರ್ಸು 172 ಇದ್ರು. ಒಬ್ರು ಪುಣ್ಯಾತ್ಮರು ಇವತ್ತು ಯಾರೋ ಅನ್ಫಾಲೋ ಮಾಡಿದ್ರು. ಪರವಾಗಿಲ್ಲ, ಏನ್ ಮಾಡೋಣ. ನನ್ನ ಸೋಷಿಯಲ್ ಅಕೌಂಟ್ ಅಷ್ಟು ಇನ್ಆಕ್ಟಿವ್ ಆಗಿದ್ರೆ ಯಾರಿಗಾರ ಮನ್ಸು ಬರುತ್ತೆ ಫಾಲೋ ಮಾಡಿ ಇಟ್ಕೊಳಕ್ಕೆ. ಇರೋ 100 ಫ್ಯಾಮಿಲಿನೇ ಇಟ್ಕೊಳಕ್ಕೆ ನೆಟ್ಟಗೆ ಆಗ್ತಾ ಇಲ್ಲ. ಎಲ್ಲೋಗಿ ನಿಲ್ಲಿಸ್ತೀನೋ, ಏನ್ ಮಾಡ್ತೀನೋ, ಏನ್ ಅದು ಗೊತ್ತಿಲ್ಲ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಸ್ಟ್ರೈಟ್ ಹೋಗ್ತಾ ಇದ್ರೆ ಮಳವಳ್ಳಿಗೆ ಹೋಗೋದಂತ ಗೊತ್ತಿರೋದು. 2 ಫೋನ್ ಪಾಕೆಟ್ ಅಲ್ಲಿದೆ. ಒಂದು ರೂಟ್ ಹಾಕೋಣಕ್ಕೆ, ಒಂದು ನನ್ನ ಪರ್ಸನಲ್ ಯೂಸ್ಗೆ ಅಂತ. 2 ಪರ್ಸನಲ್ ಯೂಸೇ, ಒಂದು ಪಾಕೆಟ್ ಹಾಕೋಣಕ್ಕೆ ಅಂತ. ಫೋನು ಎತ್ತಿ ಹಾಕೋತಲ್ಲ, ಯಾಕಂದ್ರೆ ನಾನು ಇನ್ನೂ ಡಿಸೈಡೇ ಮಾಡಿಲ್ಲ ಎಲ್ಲಿ ಹೋಗೋದು.
ರೋಡ್ ಎಲ್ಲ ಫುಲ್ ಕೊಚ್ಚೆ ಕೊಚ್ಚೆ ಕೊಚ್ಚೆ. ಮಳೆ ಏಕ್ದಮ್ ಮಸ್ತ್ ಜೋರಾಗಿ ಬಂದ್ಬಿಟ್ರೆ ಇನ್ನೂ ಮಜಾ ನಮ್ಗೆ. ಏನೋ ಅನ್ಕೊಂಡು ಎತ್ತಿದ್ ಗಾಡಿ ರೈಡು ಬೈಕ್ ಫುಲ್ ನೋಡಕ್ಕೆ ಬಾಲ್ ಗಾಡಿ ಗೊತ್ತಾಗೋದಿಲ್ಲ ಅಷ್ಟು ಅವ್ರಿಗೆ. ನಮ್ಗೆ ಬೇಸಿಕ್ ಸೆನ್ಸ್ ಇರುತ್ತೆ, ಕೊಚ್ಚೆ ಇದ್ರೆ ಎಗರುತ್ತೆ ಅಂತ ಸ್ಲೋ ಮಾಡ್ತೀವಿ ಅಥವಾ ಪಕ್ಕಕ್ಕೂ ಓಡಿಸ್ತೀವಿ. ಸಿಗ್ಬೇಕು ನಂಗೆ ರಾತ್ರಿ ಆಯ್ತು ಬಂದ್ಬಿಟ್ಟು ಏನ್ ಮಾಡೋದು. ಗೈಸ್ ಗಾಡಿ ಸರ್ವಿಸ್ ಮಾಡ್ಸಿದ್ಮೇಲೆ ನಾನು ಏನ್ ಕೊಚ್ಚೆ ಗಿಚ್ಚೆನೆ ಮಾಡ್ಸಿಲ್ಲ. ಆಲ್ ಆಫ್ ಸಡನ್ ಯಾರೋ ಗೋಳಿ ಮಗ ಬಂದ್ಬಿಟ್ಟು ಹಿಂಗ್ ಮಾಡಿದ್ರೆ ಏನ್ ಕೋಪ ಬರಲ್ಲ ಹೇಳಿ. ಏನಿಲ್ಲ, ವಾಟರ್ ಬಾಟ್ಲು ಕುರ್ಕುರೆ ಇಸ್ಕೊಂಡೆ. ಮುಂದೆ ಎಲ್ಲಾರ ನಿಲ್ಸಿದ್ರೆ ಏನೋ ಅನ್ಕೊಂಡ್ ಗಾಡಿ ಐತದೆ, ಏನೋ ಆಗ್ತಿದೆ, ಡಡ ಡಡ ಸುಳ್ಯ ಕೇಳಲಿ ಸಿಗರೇಟ್ ಇಸ್ಕೊಂಡೆ, ಸಿಗರೇಟ್ ಏನು ಅಂತ ಫುಲ್ ತಂಪಾಗ್ಬಿಟ್ಟೈತಿ ವೆದರ್. ಏನ್ ನಾನು ಗಾಡಿ ಸರ್ವಿಸ್ ಕೊಟ್ಟಿದ್ದೆ, ಹೇಳಿದ್ನಲ್ವಾ ಅವತ್ತು. ಎಂಜಿನ್ ಅದು ಇದು ಏನೇನ್ ಕೆಲ್ಸ ಐತೆಲ್ಲ ಮಾಡಿದ್ದಾರೆ. ನಾನು ಈ ಕ್ಲಸ್ಟರ್ ವೈಬ್ರೇಟ್ ಆಗ್ತಿದೆ ಅಂತ ಹೇಳ್ದೆ. ಮೋಸ್ಟ್ಲಿ ಇದನ್ನ ಚೇಂಜ್ ಮಾಡಿದ್ರೆ 4-5ನೇ ಸಲ ಆಗಿರೋದು ಬಹುಶಃ. ಬಟ್ ಮೂರ್ಕಿನ ಮೇಲೆ ಮಾಡಿಸಿದೀನಿ ಚೇಂಜು. ಈ ಸಲಿನೂ ಹೇಳಿದ್ದೀನಿ ಅದರದ್ದು. ಅಲ್ಲ ಏನು ಗಮ್ಮೋ ಗಿಮ್ಮೋ ಹಾಕ್ಬಿಟ್ಟಾರ ಸರಿ ಮಾಡ್ಬೇಕಾ, ಅದು ಮಾಡಿಲ್ಲ. ಏನು ಬಿಡಿ, ನಾನು ಗಾಡಿ ಓಡಿಸಿಲ್ಲ, ನೋಡ್ಕೊಂಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ನಲ್ಲ. ಹಾಗಾಗಿ ಏನಾರ ನೀವು ನೋಡ್ತಾ ಇದ್ರೆ ಕ್ವಾಲಿಟಿ ಮೊಬೈಲ್ಸ್ ಕನಕ್ಪುರ ಚುಂಚನಘಟ್ಟ ಮೇನ್ ರೋಡ್ ಅಲ್ಲಿರೋಂಥದ್ದು ಸರ್ವಿಸ್ ಸೆಂಟರ್ ನೋಡಿ. ಮುಂದೆ ಫ್ಯೂಚರ್ ಅಲ್ಲಿ ಏನಾರ ಮಾಡಂಗಿದ್ರೆ ಮಾಡ್ಕೊಡಿ ಅಷ್ಟೇ. ಎವ್ರಿ ಟೈಮ್ ವಾರಂಟಿಯಲ್ಲಿ ಕ್ಲೇಮ್ ಆಗಿರೋದು ಅದು, ಯಾಕಂದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಅದು ನಾನೇನು ಒಳಗಡೆ ಕೈ ಹಾಕ್ಬಿಟ್ಟೆಲ್ಲ ಏನು ಮಾಡಿಲ್ಲ. ಅದೇ ಅದು ವೈಬ್ರೇಷನ್ ಸ್ಟಾರ್ಟ್ ಆಗೋಗಿದೆ. ಅಲ್ಲಿ BTM ಹತ್ರ ಹೋದಾಗ ಆ ಪುಣ್ಯಾತ್ಮರು ಏನ್ ಹೇಳಿದ್ರು ಅಂದ್ರೆ, ಒಬ್ರು ನಂಗೆ ಇನ್ನೂ ಜ್ಞಾಪಕ ಇದೆ, ಆಗಿರ್ಬೋದು 1-6 ತಿಂಗಳ ಮೇಲೆ, ಬಟ್ ನಂಗೆ ಇನ್ನೂ ಜ್ಞಾಪಕ ಇದೆ ಆ ಪುಣ್ಯಾತ್ಮ ಮಾತಾಡಿದ್ದು. ಕೆಳಗಡೆ ಕ್ರ್ಯಾಶ್ ಕಾರ್ಡ್ ಹಾಕ್ಸಿದೀನಲ್ಲ, ಅದ್ರಿಂದ ಕ್ಲಸ್ಟರ್ದು ಪ್ರಾಬ್ಲಮ್ ಬರ್ತಿದಂತೆ. ಏನ್ ಹೇಳ್ತಾನೆ ಗುರು, ಮಾತಾರ ನಂಬೋ ತರ ಹೇಳ್ಬೇಕು ತಾನೆ. ಕ್ರ್ಯಾಶ್ ಕಾರ್ಡ್ ಅದಕ್ಕೆ ಏನ್ ಸಂಬಂಧ? ಅದೇನ್ ವೈಬ್ರೇಟ್ ಆಗತ್ತಾ, ಏನಾಗುತ್ತೆ? ಅವನು ಹಾಕಿಟ್ಟಿದ್ದೀನಿ ಹೆಡ್ಲೈಟ್ ಗ್ರಿಲ್ಲು, ಅದ್ರಿಂದ ಮತ್ತೆ ಅದು ನಟ್ಟುಗಿಟ್ಟು ಏನೇನ್ ಹಾಕಿದೀನ ಅದರಿಂದ ಜಾಸ್ತಿ ವೈಬ್ರೇಷನ್, ಸ್ಪೀಡ್ ಆಗಿ ಹೋದಾಗ ವೈಬ್ರೇಷನ್ ಆಗ್ಬಿಟ್ಟು ಅದೆಲ್ಲ ಆಗ್ತಿದೆ, ಹಂಗೆ ಹಿಂಗೆ ಅಂದ್ರೆ ಅದೇನೋ ಸರಿಯಪ್ಪ. ಅಂಥದ್ದೇನು ಇಲ್ಲ, ಬೇರೆ ಏನೋ ಹೇಳ್ತಾನೆ. ನೋಡ್ರಪ್ಪ ಗುರು, ರಾತ್ರಿ ಟೈಮ್ ಹಿಂಗಿರುತ್ತೆ ಭಯಂಕರವಾಗಿ ರೂಟು. ಇನ್ನೊಂದು ಯಾವ ಪಂಚರ್ ಆಗ್ಬಿಟ್ಟೈತೆ ರೋಡ್ ನಲ್ಲಿ ಪಾಪ. ಸಾಯ್ತಾ ಇದೀನಿ, ಹೋಗ್ಬಿಡ್ರು ಮುಂದೆ. ಹಿಂದ್ಗಡೆ ಇಂಡಿಕೇಟರ್ ಬೇರೆ ಕಾಣಿಸಲ್ಲ, ನಾನು ಲೆಫ್ಟ್ ಸೈಡ್ ಹಾಕಿದ್ರು ವೇಸ್ಟ್. ಆಕ್ಚುಲಿ ನಾನು ರೈನ್ ಕೋಟ್ ಹಾಕೋ ಬರ್ಬೇಕಿತ್ತು, ರೈನ್ ಕೋಟ್ ಹಾಕೋ ಬದಲು ಈ ಜಾಕೆಟ್ ಹಾಕೋ ಬಂದ್ಬಿಟ್ಟಿದ್ದೀನಿ. ಎಷ್ಟು ಬುದ್ಧಿವಂತ ನಾನು ಅಂದ್ರೆ ಅಷ್ಟಿಷ್ಟಲ್ಲ. ಹಿಂಗೆ ಹೋದ್ರೆ ಒಂದ್ ಟೋಲ್ ಕಾಣಿಸುತ್ತೆ, ತಲೆಯಲ್ಲಿ ಮನ್ಸಲ್ಲಿ ಎಷ್ಟೋ ಒಂದು ಓಡ್ತಿದೆ ಗುರು, ಯಾವುದಕ್ಕೂ ಉತ್ತರನೇ ಸಿಕ್ತಿಲ್ಲ. ಆ ತರ ಆಗಿದೆ ಜೀವನ. ಹಾಗೆ ನಾನು ಯಾವ್ದಾರ ಬೈಕರ್ಸ್ ಕ್ಲಬ್ಗೆ ಜಾಯಿನ್ ಆಗೋಣ ಅಂತ ಇದ್ದೀನಿ. ನಾನು ಆಕ್ಚುಲ್ ಆಗಿ ಬರೀ ಸೋಲೋ ರೈಡ್ ಮಾಡ್ಕೊಂಡು ಸೋಲೋ ವಿಡಿಯೋಸ್ ಹಾಕೊಂಡಿರೋ ಹಿಂಗೆ ಹಿಂಗೆ ಅನ್ಕೊಂಡೆ. ನಾವ್ ಅನ್ಕೊಂಡಿರೋದು ಆಗತ್ತಾ? ಏನೂ ಆಗಲ್ಲ. ಏನೋ ಹೇಳ್ತಾರಲ್ಲ ಗುರು, ಎಲ್ಲಾ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತೀವಿ ನೋಡಿ. ದೇವ್ರಿಗೆ ಬಿಟ್ಟಿದ್ದಲ್ಲ, ನಾವ್ ಅನ್ಕೊಂಡ್ ಬಿಟ್ಟಿರೋದು ನಮ್ದು ಹೆಂಕೊಂಡಿರುತ್ತೆ ಜೀವನ. ಮಾಡಿದ ಕರ್ಮ ಮುಂಬೇಕಲ್ವಪ್ಪ. ಅದಕ್ಕೆ ನೋಡಿ, ಇದೇ ತರ ನಾನೇನಾರ ತಪ್ಪು ಗಿಪ್ ಮಾತಾಡ್ಕೊಂಡ್ರೆ ನಾನೇ ಸರಿ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ನಿಂತ್ಕೊಂಡಿರ್ತೀನಿ. ಏನ್ ಕತ್ತಲೆ ಗುರು, ಏನು ಕಾಣ್ತಾನೆ ಇಲ್ಲ, ಸುಮ್ಮನೆ ಇನ್ಸ್ಟಿಂಕ್ಟ್ ಅಲ್ಲಿ ಓಡಿಸ್ತಾ ಇದ್ದೀನಿ. ವೈಸರ್ ಹಾಕಿದೀನಿ ಅಲ್ಲ, ಅದಕ್ಕೆ. ವೈಸರ್ ಹಾಕಿಲ್ಲ ರೋಡ್ ಎಲ್ಲ ಫುಲ್, ಅಯ್ಯೋ ಏನ್ ಕೇಳ್ತೀರಾ, ಅಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ ನಂಗೆ. ವೈಸರ್ ಹಾಕಿದ್ರೆ ಅವನಂತಿ ಏನೂ ಇಲ್ಲ. ಮುಂದೆ ಆನೆ ಬಂದ್ರು ಕಾ ಅಂತಂದ್ರೆ ನಾನು ಅನ್ಬೇಕು, ಆ ತರ ಇದೆ ನನ್ ಕತೆ.
ಏನಿಲ್ಲ, ನಾನೇ ಬಂದ್ಬಿಡಲ್ಲ. ಅವ್ನ ಎಗರ್ಸಿದ್ ಕೊಚ್ಚೆ ಹಬ್ಬ ನನ್ ಮಗ. ನನ್ ಕ್ಲಾಕ್ಸ್ ಇನ್ನೂ ಹಸಿ ಇದೆ, ಒಣಗ್ತಾನೆ ಇಲ್ಲ. ಬಾಡಿ ಫುಲ್ ಟ್ಯಾಂಕು. ಬಾಡಿ ಫುಲ್ ಟ್ಯಾಂಕ್ ಅಲ್ಲ ಗುರು, ಗಾಡಿ ಬಾಡಿ ಫುಲ್ ಟ್ಯಾಂಕು. ಮನ್ಸಿಗೆ ತೃಪ್ತಿ ಆಗೋಣ ಹೋಯ್ತಾ ಇರ್ತೀನಿ. ಅನ್ಕೊಂಡಿರ್ತೀರಾ ಇವ್ನ್ ಕೆಲ್ಸ ಮುಗಿಸಿದ್ಮೇಲೆ ಆರಾಮಾಗಿ ವಿಡಿಯೋಸ್ ಎಲ್ಲ ಮಾಡ್ಬೋದಲ್ಲ, ಏನಕ್ಕೆ ವಾರನ್ಗಟ್ಲೆ ಹಂಗೆ ಇಡೋದು, ಹಿಂಗೆ ಸಡನ್ ಆಗಿ ಬಂದ್ಬಿಟ್ಟು ಇದು ಮಾಡೋದು. ಹಾ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಅವನು ವಿಡಿಯೋಸ್ ಎಲ್ಲ ನಾರ್ಮಲ್ ಆಗಿ ಮಾಡ್ಬೋದಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡಿರ್ತೀರಾ. ಯಾರಲ್ಲ ಹಂಗ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಾನು ನನ್ ಕೆಲ್ಸ ವರ್ಕ್ ಆಗಿದ್ಮೇಲೆ ಇನ್ನೊಂದ್ ಕೆಲ್ಸ ಮಾಡ್ತಾ ಇದ್ದೀನಿ. ಅದು ನನ್ನ ಪರ್ಸನಲ್ ಖರ್ಚು, ಲೋನ್ಸು ಗೀನ್ಸು ಎಲ್ಲ ಕ್ಲಿಯರ್ ಮಾಡ್ಕೊಳಕ್ಕೆ. ಅದರಿಂದ ನನಗೆ ಟೈಮ್ ಸಿಗ್ತಾ ಇಲ್ಲ ನೋಡಿ. ನಾನು ಈ ಟೈಮಲ್ಲಿ ಮಾಡಿ ಇದಾಗಿದ್ಮೇಲೆ ಮನೆಗೆ ಹೋಗಿ ಎಡಿಟಿಂಗ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ಆಮೇಲೆ ಇನ್ಸ್ಟಾಗ್ರಾಮ್ಗೆ ಸಣ್ಣ ಪುಟ್ಟ ರೀಲು ಆ ಕಡೆ ಈ ಕಡೆ ಕಟ್ಟಿಂಗ್ ಮಾಡಿ ಹಾಕೋಷ್ಟೊತ್ತಿಗೆ ರಾತ್ರಿ ಮೇಲೆ ಆಗಿರತ್ತೆ. ಇದು ಎಲ್ಲಿ ಹೋಗ್ಲಿಲ್ಲ ತಂದಾನು ಗೊತ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಟೋಲ್ ಗೇಟು, ಅಥವಾ ಇನ್ನೂ ಮುಂದೆ ಹೋಗ್ಬಿಟ್ಟು ಎಲ್ಲ ನಿಲ್ಲಿಸ್ತೀನೋ, ಅಥವಾ ಸುಮ್ಮನೆ ಹಿಂಗೆ ಹೋಯ್ತಾ ಇದ್ರೆ ಮೈಸೂರಿಗೆ ಹೋಗ್ಬಿಡ್ತೀನೋ, ದೇವ್ರಿಗೆ ಗೊತ್ತು. ಈ ಹೆಲ್ಮೆಟ್ ಹಾಕೊಂಡು 3 ವಾರ ಮೇಲೆ ಆಯ್ತಲ್ಲ, ಹೆವಿ ಅನ್ನಿಸ್ತಾ ಇದೆ. ಅದಕ್ಕೆ ಸರಿ ಮಾಡ್ಕೋತಾ ಇದ್ದೆ. ಯಾವ್ದಾರ ಲೈಟ್ ಹೆಲ್ಮೆಟ್ ವ್ಲಾಗಿಂಗ್ ಸೆಟಪ್ ಹಾಕೊಂಡು ಯೂಸ್ ಮಾಡೋದು, ಡ್ಯೂರೇಬಲ್ ಆಗಿರೋದು, ಒಂದು 10K ಬಜೆಟ್ ಒಳಗಡೆ ಯಾರ ನಿಮ್ಗೆ ಗೊತ್ತಿದ್ರೆ, ಯಾವ್ದಾರ ನಿಮ್ಗೆ ಗೊತ್ತಿದ್ರೆ ಒಳ್ಳೇದಾಗುತ್ತೆ. ಯಾರ ಒಳಗಡೆ ಬೆಳಿಗ್ಗೆ ಎಲ್ಲ ಗಾಡಿ ಓಡಿಸಿ ಚಿಕ್ಕ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಇವಾಗ ಕುತ್ಕೊಳಕ್ ಇನ್ನೂ ನೋತಾ ಇದೆ. ಈ ಕಡೆ ಟೋಲ್ಗೆ 8 ಗಂಟೆ ಹೋಗಿ ಎಲ್ಲ ಟೀ ಶಾಪ್ ಓಪನ್ ಇದ್ರೆ ಮಸ್ತ್ ಒಂದು ಟೀ ಕುಡ್ದು, ನಂಗೆ ಇದಕ್ಕಿಂತ ಮುಂಚೆ ಏರ್ಪೋರ್ಟ್ ರೋಡ್ ಹೋಗೋಣ ಅಂತ ಪ್ಲಾನ್ ಇತ್ತು. ಟ್ರಾಫಿಕ್ ಇರುತ್ತೆ, ಯಾರು ಹೋಗ್ತಾರೆ ಅಂತ ನಾನು ಹೋಗಿಲ್ಲ. ಬಂದೇ ಬಿಡ್ತು ರೋಡು. ಲೆಫ್ಟ್ ಸೈಡ್ ಅಲ್ಲೆಲ್ಲ ಇಡ್ತಾರೆ ಗುರು ನೈಟ್ ಟೈಮು. ಮತ್ತೆ ಇಟ್ಟಿದಾರೋ ಇಲ್ವೋ ಗೊತ್ತಿಲ್ಲ. ಇದ್ರೆ ಒಂಟಿ ಕುಡ್ಕೊಂಡು ಹೋದ್ನಿ ಅಂತ ವಾಪಸ್ ಅದನ್ನ ದಾಟ್ಕೊಂಡು ಹೋಗ್ಬಿಟ್ರೆ ನನ್ನ ತಲೆ ಕೆಟ್ಟಿ ಎಲ್ಲೋ ಅಂತೀನಿ. ನಾನು ಏನಿಲ್ಲ, ಹೋಗಿ ಏನಾರ ನೋಡೋಣ ಏನಿದೆ ಅಂತ. ಏನಿದೆ ಅಣ್ಣ? ಇಡ್ಲಿ ಇದೆ, ದೋಸೆ, ರೈಸ್ ಬಾತ್, ಟೊಮೆಟೊ ಬಾತ್ ಕೊಡಿ. ಬಜ್ಜಿ ಏನಾರ ಇದೆಯಾ? ಬಜ್ಜಿ ವಡೆ ಎರಡು ಪೀಸ್ ಹಾಕಿ ಹಾಕಿದ್ದೀರಾ? ರೈಸ್ ಬಾತ್ ತಿಂತಾ ಇದೀನಿ. ತಿನ್ಕೊಂಡು ವಾಪಸ್ ಮನೆಗೆ ಹೋಗೋಣ. ಆಯ್ತು ವಡೆ. ರೈಸು ಮಸ್ತಾಗಿದೆ. ಈ ವೆದರು ಬಿಸಿ ಬಿಸಿ ಈ ತರ ತಿಂಡಿ. ಈಗ ಮತ್ತೆ ಸಿಗೋಣ ಬರೋ ವಾರ ಇನ್ನೊಂದು ಹೊಸ ಬ್ಲಾಗಲ್ಲಿ. ಅಲ್ಲಿ ಗಂಟ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಗೈಸ್. ಬೈ ಅನ್ನೋ ಎಲ್ರಿಗೂ. ಅದು ಬೈ ಅಂತ. ಓಕೆ ಬಾಯ್.